ದೇವೇಗೌಡರ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ. ನಮ್ಮದು ಕುಟುಂಬ ರಾಜಕಾರಣ ಅಲ್ಲ, ನಮಗೆ ದೇಶವೇ ಕುಟುಂಬ ಅಂತ ಸಿಟಿ ರವಿ ಅವರು ಮಾತನಾಡಿರುವಂತದ್ದು. ಇದೇ ಸಂದರ್ಭದಲ್ಲಿ ದೇವೇಗೌಡರ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ ಸಿಟಿ ರವಿ. ಬಿಜೆಪಿಯ ಶಾಸಕ, ಮಾಜಿ ಸಚಿವ, ಕೆಲವರಿಗೆ ಕುಟುಂಬವೇ ದೇಶ ಆಗಿದೆ. ಸಿಟಿ ರವಿ ದೊಡ್ಡಗೌಡ, ಹಾಗೆ ಸಣ್ಣಗೌಡ, ಮರಿಗೌಡ, ಪುಟ್ಟಗೌಡ ಅಂತ ಇಲ್ಲ, ಕುಟುಂಬದವರನ್ನೇ ನಿಲ್ಲಿಸಲು ನಮ್ಮದು ಫ್ಯಾಮಿಲಿ ಪಾರ್ಟಿ ಅಲ್ಲ ಅಂತ ದೇವೇಗೌಡರ ಕುಟುಂಬ ರಾಜಕಾರಣದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾರೇ ಇದ್ರೂ ಕೂಡ ಅದು ಚೇಂಜ್ ಆಗಲೇಬೇಕು. ನಮ್ದೇನ್ ಕೌಟುಂಬಿಕ ವ್ಯವಸ್ಥೆ ಅಲ್ವಲ್ಲ. ಈಗ ದೊಡ್ಡ ಗೌಡ್ರ ನಂತರ ಸಣ್ಣ ಗೌಡ್ರ ನಂತರ ಮರಿಗೌಡ್ರ ನಂತರ ಪುಟ್ಟಗೌಡ್ರ ತಂದು ನಿಲ್ಸೋದಕ್ಕೆ ನಮ್ದೇನ್ ಫ್ಯಾಮಿಲಿ ಪಾರ್ಟಿ ಅಲ್ವಲ್ಲ. ನಮ್ಗೆ ದೇಶವೇ ಫ್ಯಾಮಿಲಿ, ಕೆಲವರಿಗೆ ಫ್ಯಾಮಿಲಿವೇ ದೇಶ, ಕೆಲವರಿಗೆ ಫ್ಯಾಮಿಲಿನೇ ದೇಶ, ನಮಗೆ ದೇಶನೇ ಫ್ಯಾಮಿಲಿ, ನಮ್ ಫ್ಯಾಮಿಲಿ ಪಾರ್ಟಿ ಅಲ್ಲ. ಯಾರೇ ಇದ್ರೂ ಕೂಡ ಅದು ಚೇಂಜ್ ಆಗಲೇಬೇಕು. ನಮ್ದೇನ್ ಕೌಟುಂಬಿಕ ವ್ಯವಸ್ಥೆ ಅಲ್ವಲ್ಲ. ಈಗ ದೊಡ್ಡ ಗೌಡ್ರ ನಂತರ ಸಣ್ಣ ಗೌಡ್ರ ನಂತರ ಮರಿಗೌಡ್ರ ನಂತರ ಪುಟ್ಟಗೌಡ್ರ ತಂದು ನಿಲ್ಸೋದಕ್ಕೆ ನಮ್ದೇನ್ ಫ್ಯಾಮಿಲಿ ಪಾರ್ಟಿ ಅಲ್ವಲ್ಲ. ನಮ್ಗೆ ದೇಶವೇ ಫ್ಯಾಮಿಲಿ, ಕೆಲವರಿಗೆ ಫ್ಯಾಮಿಲಿವೇ ದೇಶ, ಕೆಲವರಿಗೆ ಫ್ಯಾಮಿಲಿನೇ ದೇಶ, ನಮಗೆ ದೇಶನೇ ಫ್ಯಾಮಿಲಿ. ಬಿಜೆಪಿ ನಾಯಕ ಸಿಟಿ ರವಿ ಜೊತೆ ನಮ್ಮ ಪ್ರತಿನಿಧಿ ನವಿತಾ ಜೈನ್ ನಡೆಸಿರುವಂತಹ ಸಂಪೂರ್ಣ ಸಂದರ್ಶನ ಮಧ್ಯಾಹ್ನ 2 ಗಂಟೆಗೆ ಪ್ರಸಾರವಾಗುತ್ತೆ, ತಪ್ಪದೆ ವೀಕ್ಷಿಸಿ. ಇನ್ನು ಕಾಂಗ್ರೆಸ್ ಮುಖಂಡ 11 ಬಾರಿ ಗೆದ್ದು ಸಂಸತ್ಗೆ ಆಯ್ಕೆ ಆಗಿರುವಂತಹ, ಕಲಬುರಗಿಯಿಂದ ಆಯ್ಕೆಯಾಗಿ 12ನೇ ಬಾರಿ ಲೋಕಸಭೆ ಕಣಕ್ಕಿಳಿದಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಜೊತೆ ನಮ್ಮ ಪ್ರತಿನಿಧಿ ಶ್ರೀಲಕ್ಷ್ಮಿ ಸಂದರ್ಶನವನ್ನ ಮಾಡಿದ್ದಾರೆ. ಸಂದರ್ಶನದಲ್ಲಿ ಖರ್ಗೆ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವರು ಪರವಾದ ಮಾಡತಕ್ಕಂತ ಜನರಿಗೆ ನೀವು ವರ್ಷಕ್ಕೆ 6,000 ರೈತರಿಗೆ ಕೊಡ್ತೀನಿ, ಅದು ತಿಂಗಳಿಗೆ 500 ರೂಪಾಯಿ ಬರ್ತದೆ, ಒಂದ್ ದಿನಕ್ಕೆ 13 ರೂಪಾಯಿ 40 ಪೈಸೆ ಬರ್ತದೆ. ಇದು ಏನು ನಿಮ್ಮ ಯೋಜನೆ ಚೆನ್ನಾಗಿದೆನಾ? ದಿಸ್ ಈಸ್ ಹೌ. ನಿಮಗಂತೂ ಯೋಜನೆಗಳು ಬಡವರ ಬಗ್ಗೆ ಕಾಳಜಿ ಇಲ್ಲ. ಬಡವರ ಬಗ್ಗೆ ನೀವು ಯಾವಾಗೂ ಕೂಡ ಒಳ್ಳೆ ಯೋಜನೆ ತಂದಿಲ್ಲ. ಎಲ್ಲ ಕಾರ್ಪೊರೇಟ್ ಅವ್ರು ಲೋನ್ ವೇವ್ ಮಾಡೋದು, ಸುಮಾರು 2,75,000 ಕೋಟಿ ರೂಪಾಯಿ ನೀವು ಲೋನ್ ವೇವ್ ಮಾಡಿದ್ರಿ. ಈಗ ಸುಪ್ರೀಂ ಕೋರ್ಟ್ ಆ ಸರ್ಕ್ಯುಲರ್ ನ ತರಿಸ್ತಾ ಇದೆ. ಅದೇ ರೀತಿಯಾಗಿ ಬಡವರಿಗೆ ಲೋನ್ ವೇವ್ ಮಾಡಿ, ಫಾರ್ಮರ್ಸ್ ಲೋನ್ ವೇವ್ ಮಾಡಿ ಅಂದ್ರೆ ನಾವೇನ್ ಪ್ರಿಂಟ್ ಮಾಡಿ ಹಂಚಕ್ಕಾಗ್ತದೆ ಅಂತ ಹೇಳಿದ್ರು. ಅಂದ್ರೆ ಇಂತಿಂತ ವಿಷಯಗಳು ಕೆಲವು ಗಂಭೀರವಾಗಿ ತೆಗೆದುಕೊಳ್ತಕ್ಕಂಥ ವಿಷಯ